ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ಪಾರು. ವೆಲ್ಕಮ್ ಟು ಅಪ್ಪು ಸ್ಟಾರ್ ಕಿಚನ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ. ಇವತ್ತಿನ ರೆಸಿಪಿ ಏನಪ್ಪ ಅಂದರೆ ಕೇವಲ 3 ಪದಾರ್ಥಗಳಿಂದ ಪರ್ಫೆಕ್ಟ್ ಆಗಿ ಬೇಕರಿಯಲ್ಲಿ ಸಿಗುವಂಥ ಬೆಣ್ಣೆ ಬಿಸ್ಕೆಟ್ನ ಮನೆಯಲ್ಲೇ ಸುಲಭವಾಗಿ ಹೇಗೆ ಮಾಡೋದು ಅಂತ ನಿಮಗೂ ಸಹ ತಿಳಿಸ್ಕೊಡ್ತೇನೆ. ತುಂಬಾ ಸಾಫ್ಟಾಗಿ ಮತ್ತು ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಓವೆನ್ ಬೇಕಂತ ಏನೂ ಇಲ್ಲ, ಕಡೆಯಲ್ಲೇ ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಈ ರೆಸಿಪಿನ ಹೇಗೆ ಮಾಡೋದು ಅಂತ ನಿಮಗೂ ಕೂಡ ತಿಳಿಸ್ಕೊಡ್ತೇನೆ. ಅದಕ್ಕೂ ಮುಂಚೆ ನನ್ನ ಚಾನಲನ್ನು ಹೊಸದಾಗಿ ನೋಡುತ್ತಿರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಪ್ರೆಸ್ ಮಾಡಿ. ಹೀಗೆ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡುವಂಥ ವಿಡಿಯೋಸ್ನ ನೀವೇ ಮೊದಲು ನೋಡ್ಬೋದು. ಈಗ ಮಾಡುವ ವಿಧಾನ ನೋಡೋಣ. ಮೊದಲಿಗೆ 1 ಕಪ್ ಆಗಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ನೀವು ಬೇಕಾದರೆ ಗೋಧಿ ಹಿಟ್ಟನ್ನು ಕೂಡ ತಗೊಳ್ಬೋದು. ಹಾಗೆ 4 ಸ್ಪೂನ್ ಆಗಷ್ಟು ಬೆಣ್ಣೆನ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಕಪ್ ಆಗಷ್ಟು ಸಕ್ಕರೆ ಪೌಡರ್ನ ತೊಗೊಂಡಿದ್ದೀನಿ. ನೀವು ಜಾಸ್ತಿ ಬೇಕು ಅಂತಿದ್ರೆ ಇದೇ ಕ್ವಾಂಟಿಟಿನ ಡಬಲ್ ಕೂಡ ಮಾಡ್ಕೊಳ್ಬೋದು. ನೋಡಿ, ಈ ಬೆಣ್ಣೆ ಏನಾದರೂ ಫ್ರಿಜ್ಜಲ್ಲಿ ಏನಾದರೂ ಇಟ್ಟಿದ್ರೆ 1 ಗಂಟೆವರೆಗೂ ಆಚೆ ಇಟ್ಬಿಡಿ. ಅದು ತುಂಬಾ ಸಾಫ್ಟ್ ಆಗಿರಬೇಕು. ಇದು ಮನೆಯಲ್ಲೇ ಮಾಡಿರೋದ್ರಿಂದ ಫ್ರೆಶ್ ಆಗಿದೆ. ನೋಡಿ, ಬೆಣ್ಣೆ ಫುಲ್ ಕ್ರೀಮಿ ಆಗಬೇಕು. ಅಲ್ಲಿವರೆಗೂ 1-2 ನಿಮಿಷದಿಂದ ಈ ಥರ ವಿಸ್ಕರಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಒಂದೇ ಡೈರೆಕ್ಷನಲ್ಲಿ ನೀಟಾಗಿ ಚೆನ್ನಾಗಿ ಕಲಿಸ್ಕೊಂಬಿಡಿ. ಆಗ ಕ್ರೀಮಿ ಟೆಕ್ಚರಾಗಿ ಬರುತ್ತೆ. ನೋಡಿ, ಎಷ್ಟು ಬದಲಾವಣೆ ಆಗಿದೆ ಅಲ್ವಾ? ನೀವೇ ನೋಡ್ಬೋದು, ನಿಮ್ಗೆ ಗೊತ್ತಾಗ್ತಾ ಇದೆ. ನೋಡಿ, ಕಾಣಿಸ್ತಾ ಇದೆ ಅಲ್ವಾ? ಈ ಥರ ಆಗಬೇಕು. ಇಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಇದೇ ಬೌಲ್ಗೆ ಸಕ್ಕರೆ ಪೌಡರ್ನ ಹಾಕೊಂಬಿಡಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ನಾನಿಲ್ಲಿ ಬೆಣ್ಣೆ ಬಿಸ್ಕೆಟ್ನ ಜಾಸ್ತಿ ಮಾಡೋದ್ರಿಂದ ನಾನು ಎಲ್ಲ ಕ್ವಾಂಟಿಟಿನೂ ಡಬಲ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ನನ್ನಲ್ಲಿ ತೋರಿಸಿರುವಂಥ ಅಳತೆಗಿಂತ ಜಾಸ್ತಿ ಬೇಕು ಅಂತ ಅನಿಸಿದರೆ ಜಾಸ್ತಿ ಕೂಡ ಮಾಡ್ಕೊಳ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಇದನ್ನು ಚೆನ್ನಾಗಿ ಕಲಿಸ್ಕೊಂಬಿಡಿ ಹೊಂದ್ಕೊಳ್ಳೋ ಥರ. ನೋಡಿ, ಇದು ಕೂಡ ಇಷ್ಟು ಕಲಿಸ್ಕೊಂಡ್ರೆ ಸಾಕು. ಈಗ ಇದೇ ಬೌಲ್ಗೆ ಮೈದಾ ಹಿಟ್ಟನ್ನು ಕೂಡ ಹಾಕ್ಕೊಳ್ಬೇಕಾಗುತ್ತೆ. ಇದನ್ನು ಕೂಡ ನಾವಿವಾಗ ಹಿಟ್ಟನ್ನು ಯಾವ ರೀತಿ ನಾದುತ್ತೀವಿ, ಗೋಧಿ ಹಿಟ್ಟನ್ನ ಆ ಥರ ನಾದ್ಕೊಳಕ್ಕೆ ಹೋಗ್ಬಾರ್ದು. ಇವಾಗ ಜಸ್ಟ್ ಉಂಡೆ ರೀತಿ ಬರಬೇಕಷ್ಟೇ. ಸುಮ್ಮನೆ ಒತ್ತಿ ನಾದಕ್ಕೆ ಹೋಗ್ಬಿಡಿ. ಜಸ್ಟ್ ಕೈಯಿಂದ ಮೇಲೆ ಸುಮ್ಮನೆ ಪ್ರೆಸ್ ಮಾಡ್ತಾ ನೀಟಾಗಿ ಉಂಡೆ ಸೈಜ್ ಬರೋವರೆಗೂ ಕಲಿಸ್ಕೊಳ್ಬೇಕಾಗುತ್ತೆ. ಒಂದು ವೇಳೆ ಚಪಾತಿಗೆ ಯಾವ ರೀತಿ ನಾದ್ಕೊಳ್ತೀವೋ ಆ ಥರ ನಾದ್ಕೊಂಡ್ಬಿಟ್ರೆ ಬಿಸ್ಕಿಟ್ ಸರಿಯಾಗಿ ಬರಲ್ಲ. ಹಾಗಾಗಿ ನಿಧಾನವಾಗಿ ಉಂಡೆ ರೀತಿ ಬರೋವರೆಗೂ ಕಲಿಸ್ಕೊಂಬಿಡಿ. ನೋಡಿ, ಇಲ್ಲಿ ನಾನು ಯಾವ ರೀತಿ ಕಲಿಸ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ಜಸ್ಟ್ ಮಿಕ್ಸ್ ಮಾಡ್ತಾ ಇದ್ದೀನಿ ಅಷ್ಟೇ. ನೋಡಿ, ಈಗ ಈ ಮೆಜರ್ಮೆಂಟಿಂದ ಮಾಡಿದರೆ ಪರ್ಫೆಕ್ಟಾಗಿ ಬರುತ್ತೆ ಬಿಸ್ಕಿಟ್. ತುಂಬಾ ರುಚಿಯಾಗಿರುತ್ತೆ. ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ, ತುಂಬಾ ಇಷ್ಟಪಡ್ತೀರಾ. ನೋಡಿ, ಈ ಥರ ಆಗಿದೆ. ಇದನ್ನು ನೆನೆಸ್ಬೇಕು ಅಂತ ಏನಿಲ್ಲ, ಆಗಲೇ ಕಲಸಿದ ತಕ್ಷಣವೇ ಮಾಡಬೇಕು. ಆಗ ಬಿಸ್ಕಿಟ್ ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಉಂಡೆ ರೀತಿ ಆಗ್ತಾ ಇದೆಯಲ್ವಾ? ಇಷ್ಟ ಆದರೆ ಸಾಕು. ಈಗ ಮತ್ತೊಂದು ಕಡೆ ಸ್ಟವ್ನ ಆನ್ ಮಾಡಿ ಈ ಥರ ಕಡಾಯಿಯನ್ನು ಇಟ್ಕೊಂಬಿಡಿ. ನಿಮಗೆ ಬೇಕಾದರೆ ಕುಕ್ಕರ್ನೂ ಸಹ ಇಟ್ಕೊಳ್ಬೋದು, ಅಂದರೆ ಅಗಲವಾಗಿ ಇರಬೇಕು. ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಡಿ ಕೆಳಗಡೆ. ಉಪ್ಪು ವೇಸ್ಟ್ ಆಗುತ್ತೆ ಅಂತ ಆ ಥರ ಏನೋ ಅಂದ್ಕೊಳ್ಕೋಗ್ಬಿಡಿ. ಇದೇ ಉಪ್ಪನ್ನು ಮತ್ತು ನೆಕ್ಸ್ಟ್ ಈ ಥರ ಬಿಸ್ಕಿಟ್ ಆಗಿರ್ಬೋದು, ಇಲ್ಲ ಕೇಕ್ ಮಾಡೋಕೆ ಆಗಿರ್ಬೋದು, ಈ ಥರ ಯೂಸ್ ಮಾಡ್ಬೋದು. ಬಟ್ ಅಡುಗೆಗಲ್ಲ, ಇದೇ ಥರನೇ ಕೆಳಗಡೆ ಹಾಕ್ಬಿಟ್ಟು ಅಡುಗೆ ಮಾಡ್ಕೊಳ್ಬೋದು. ಈ ರೀತಿ ಒಂದು ರಿಂಗ್ನ ಹಾಕ್ಕೊಂಬಿಡಿ. ಇದು ಸ್ವಲ್ಪ ಒಂದು 5 ನಿಮಿಷದವರೆಗೂ ಬಿಸಿಯಾಗೋಕ್ಕೆ ಬಿಟ್ಬಿಡಿ. ನೋಡಿ, ಇದು ಬಿಸಿ ಆಗೋಷ್ಟರಲ್ಲೇ ನಾವು ಈ ಕಡೆ ಬಿಸ್ಕೆಟ್ಗಳನ್ನು ರೆಡಿ ಮಾಡ್ಕೊಳ್ಳೋಣ. ನೋಡಿ, ನಾನಿಲ್ಲಿ ಇಡ್ಲಿ ಪ್ಲೇಟ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ ನಾರ್ಮಲ್ ಪ್ಲೇಟ್ನೂ ಸಹ ತೊಗೊಳ್ಬೋದು. ಇದಕ್ಕೆ ಸ್ವಲ್ಪ ಬೆಣ್ಣೆನ ಹಾಕ್ಬಿಟ್ಟು ಎಲ್ಲ ಕಡೆನೂ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡಿ. ಯಾಕಂದರೆ ಬಿಸ್ಕಿಟ್ ಅಂಟ್ಕೊಳ್ಬಾರ್ದು, ಈಸಿಯಾಗಿ ಬರಲಿ ಅಂತ ಅಷ್ಟೇ. ನೋಡಿ, ಎಲ್ಲ ಕಡೆನೂ ಈ ಥರ ಸ್ವಲ್ಪ ಸವರ್ಕೊಂಡ್ರೆ ಸಾಕು. ಈಗ ಬಿಸ್ಕಿಟ್ನ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಒಂದು ಚಿಕ್ಕ ಉಂಡೆ ಗಾತ್ರದಲ್ಲಿ ಹಿಟ್ಟನ್ನ ತೊಗೊಂಡ್ರೆ ಸಾಕು. ನೀಟಾಗಿ ರೌಂಡ್ ಶೇಪ್ನ ಮಾಡಿಕೊಂಡು ಈ ಥರ ಪ್ರೆಸ್ ಮಾಡ್ಕೊಂಬಿಡಿ. ಜಾಸ್ತಿ ತೆಳುವಾಗಿ ಇರಬಾರ್ದು, ನಾರ್ಮಲ್ ಸ್ವಲ್ಪ ದಪ್ಪನೇ ಇರಬೇಕು. ಸುತ್ತಲೂ ಏನಾದರೂ ಕ್ರ್ಯಾಕ್ ಇದ್ದರೆ ಅದನ್ನ ಪ್ರೆಸ್ ಮಾಡ್ತಾ ಸರಿಪಡಿಸ್ಕೊಂಬಿಡಿ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಲ್ವಾ? ಜಾಸ್ತಿ ದೊಡ್ಡದು ಕೂಡ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸೈಜ್ ಸ್ವಲ್ಪ ಚಿಕ್ಕದಾಗಿ ಮಾಡ್ಕೊಂಬಿಡಿ. ಆಮೇಲೆ ಅದು ಬೇಕಾದ್ಮೇಲೆ ಸ್ವಲ್ಪ ಸೈಜ್ ಡಬಲ್ ಆಗುತ್ತೆ. ಹಾಗೆ ಇವಾಗ ನೀವೇನಾದರೂ ಪ್ಲೇಟಲ್ಲಿ ಮಾಡ್ಕೊಳ್ಳೋ ಹಾಗಿದ್ರೆ ತುಂಬಾ ಹತ್ರ ಇಡೋಕೆ ಹೋಗ್ಬಿಡಿ. ಸ್ವಲ್ಪ ಗ್ಯಾಪ್ ಕೊಡಿ. ಅದು ಬೇಕಾದರೆ ಸ್ವಲ್ಪ ದೊಡ್ಡದಾಗುತ್ತಲ್ವ, ಇಲ್ಲದೆ ಹೋದರೆ ಅಂಟ್ಕೊಂಡ್ಬಿಡುತ್ತೆ, ಆಗ ಸರಿಯಾಗಿ ಬರಲ್ಲ. ನೋಡಿ, ಇಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಂತ. ಈಗ ಎಲ್ಲನೂ ಇದೇ ಥರ ಮಾಡ್ಕೊಂಬಿಡಿ.
ನೋಡಿ ಈಗ ಎಲ್ಲನೂ ಮಾಡಿ ಇಟ್ಕೊಂಡಾಗಿದೆ. ಈಗ ಇದನ್ನು ಆವಾಗಲೇ ಬಿಸಿಗೆ ಇಟ್ಟಿದ್ವಲ್ವ ಕಡಾಯಿನ, ಅದರಲ್ಲಿ ಇಟ್ಕೊಂಡ್ಬಿಡೋಣ. ನೋಡಿ ಇವಾಗ ಕಡಾಯಿ ಕೂಡ ಬಿಸಿ ಆಗಿದೆ. ಇದನ್ನು ಒಂದು 25 ನಿಮಿಷದವರೆಗೂ ಫ್ಲೇಮ್ನ ಲೋ ಅಲ್ಲಿ ಇಟ್ಟು ಬೇಯಿಸ್ಕೊಳ್ಬೇಕಾಗುತ್ತೆ. ಇಲ್ಲದೆ ಹೋದರೆ ಸೀದೋಗ್ಬಿಡುತ್ತೆ, ಮೇಲ್ಗಡೆ ಹಾಗೆ ಇರುತ್ತೆ, ಒಳಗಡೆ ಸರಿಯಾಗಿ ಬೆಂದಿರಲ್ಲ. ಹಾಗಾಗಿ ಲೋ ಅಲ್ಲಿ ಇಟ್ಬಿಟ್ಟು ಒಂದು 25 ನಿಮಿಷದವರೆಗೂ ಬೇಯಿಸ್ಕೊಂಡ್ರೆ ಸಾಕು, ಪರ್ಫೆಕ್ಟಾಗಿ ರೆಡಿ ಆಗುತ್ತೆ. ನೋಡಿ ಈಗ ಮತ್ತೊಂದು ರೀತಿ ತೋರಿಸ್ತಾ ಇದ್ದೀನಿ. ಇದಕ್ಕೂ ಕೂಡ ಈ ಥರ ತುಪ್ಪನ ಸವರ್ಕೊಂಡು ಇಟ್ಕೊಂಬಿಡಿ. ಎಲ್ಲನೂ ಒಂದೇ ಥರ ಇದ್ದರೆ ಮಕ್ಕಳು ಇಷ್ಟಪಡಲ್ಲಲ್ವ, ಸ್ವಲ್ಪ ಡಿಫ್ರೆಂಟಾಗಿದ್ರೇ ಮಕ್ಕಳು ಕೂಡ ಇಷ್ಟಪಡ್ತಾರೆ. ಹಾಗಾಗಿ ನಾನು ಇಲ್ಲಿ ನೋಡಿ ಎಲ್ಲ ಬಿಸ್ಕೆಟ್ನು ಅದೇ ಥರ ರೆಡಿ ಮಾಡಿಬಿಟ್ಟು ಮೇಲ್ಗಡೆ ಬಾದಾಮಿನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಈ ಥರ ಇಡ್ತಾ ಇದ್ದೀನಿ ಡೆಕೋರೇಷನ್ಗೋಸ್ಕರ. ನೋಡೋಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ. ಆಗಾಗ ಬಾಯಲ್ಲಿ ಸಿಗ್ತಾ ಇರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಕೂಡ ಈ ಥರ ಇಷ್ಟಪಡ್ತಾರೆ, ಹಾಗಾಗಿ ಈ ಥರನೂ ಮಾಡಿ ಇಟ್ಟಿದ್ದೀನಿ. ನೋಡಿ ಚೆನ್ನಾಗಿದೆ ಅಲ್ವಾ. ಈಗ ಮತ್ತೊಂದು ಥರನೂ ತೋರಿಸ್ತಾ ಇದ್ದೀನಿ. ನೋಡಿ ಇದನ್ನು ಕೂಡ ಸೇಮ್ ಮಾಡಿಬಿಟ್ಟು ಬಿಸ್ಕಿಟ್ ಯಾವ ರೀತಿ ಮಾಡೋದು ಅಲ್ವಾ ಅದೇ ಥರನೇ ಮಾಡಿಬಿಟ್ಟು ಇದಕ್ಕೆ ಒಂದು ಸ್ಪೂನ್ನ ಸಹಾಯದಿಂದ ನೋಡಿ ಇಲ್ಲಿ ನಾನು ಯಾವ ರೀತಿ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಗ್ತಾ ಇದೆಯಲ್ವಾ. ಈ ಥರ ಒಂದು 4ರಿಂದ ಒಂದು 5 ಸರಿ ಮಾಡ್ಕೊಂಬಿಡಿ ಸಾಕು. ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಕೂಡ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತಲ್ವ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತಲ್ವ. ಇದೇ ಥರನೇ ಎಲ್ಲ ಬಿಸ್ಕೆಟ್ನು ಮಾಡಿ ಇದು ಒಂದು ಪ್ಲೇಟ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಈ ಥರ ಇದ್ದರೆ ಮಕ್ಕಳು ಕೂಡ ತುಂಬಾ ಇಷ್ಟಪಡ್ತಾರೆ. ನೋಡಿದ್ರಲ್ವ ಚೆನ್ನಾಗಿ ಬಂದಿದೆ ಅಂತ. ನೋಡಿ ಈಗ ಮತ್ತೊಂದು ರೀತಿನೂ ತೋರಿಸ್ತಾ ಇದ್ದೀನಿ. ಸೇಮ್ ಇದು ಕೂಡ ಬಿಸ್ಕಿಟ್ ರೀತಿಲಿ ಮಾಡಿಬಿಟ್ಟು ನೋಡಿ ಈ ಥರ ಟೂತ್ ಪಿಕ್ಕಿಂದ ಈ ಥರ ಹೋಲ್ಸ್ ಹಾಕೊಂಡ್ಬಿಟ್ರೆ ಅಲ್ಲಲ್ಲಿ ಅದು ಕೂಡ ನೋಡೋಕೆ ಚೆನ್ನಾಗಿರುತ್ತೆ. ನೋಡಿ ಇದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಈ ಥರ ಇದ್ರೇ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಎಷ್ಟೊಂದು 4 ಥರ ಡಿಫ್ರೆಂಟ್ ಆಯ್ತಲ್ವ. ಈ ಥರ ಒಂದೊಂದು ಕೊಟ್ಟರೆ ತುಂಬಾ ಇಷ್ಟಪಟ್ಟು ತಿಂತಾರೆ. ನೋಡಿ ಎಲ್ಲನೂ ಇದೇ ಥರ ಮಾಡಿ ಇಟ್ಕೊಂಡ್ಬಿಡಿ. ನೋಡಿ ನಾನೀಗ ಓವನಲ್ಲಿ ಕೂಡ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೇನೆ. ಈ ಥರ ಓವನ್ ಟ್ರೇ ತೊಗೊಂಡ್ಬಿಟ್ಟು ಅದಕ್ಕೆ ಒಂದು ಬಟರ್ ಪೇಪರ್ನ ತೊಗೊಂಡು ಅದಕ್ಕೆ ಈ ಥರ ಬೆಣ್ಣೆನ ಸವರ್ಕೊಂಬಿಡಿ. ಇದನ್ನು ಕೂಡ ಬಿಸ್ಕಿಟ್ ಅಂಟ್ಕೊಳ್ಬಾರ್ದು, ಈಸಿಯಾಗಿ ಬರಲಿ ಅಂತ ಅಷ್ಟೇ. ಇದನ್ನು ಕೂಡ ಬಿಸ್ಕಿಟ್ ರೀತಿ ಮಾಡಿ ನಿಮ್ಗೆ ಯಾವ ಥರ ಡಿಸೈನ್ ಬೇಕೋ ಅದೇ ಥರ ಮಾಡ್ಕೊಂಬಿಟ್ಟು ಸ್ವಲ್ಪ ಗ್ಯಾಪ್ ಕೊಡಿ, ಹತ್ರನೇ ಇಟ್ಕೊಳಕ್ಕೆ ಹೋಗ್ಬಿಡಿ. ನೋಡಿ ನಾನಿಲ್ಲಿ ಒಂದು 5 ಬಿಸ್ಕೆಟ್ನ ಇಡ್ತಾ ಇದ್ದೀನಿ. ಈ ಥರ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ಮಾಡ್ಕೊಂಬಿಡಿ. ಇದನ್ನು ಓವನಲ್ಲಿ ಒಂದು 180 ಡಿಗ್ರಿಲಿ ಪ್ರೀ ಹೀಟ್ ಮಾಡ್ಕೊಂಬಿಡಿ. ಹಾಗೆ ಒಂದು 10 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು, ತುಂಬ ಬೇಗನೆ ರೆಡಿ ಆಗಿಬಿಡುತ್ತೆ. ನೋಡಿ ಈಗ 25 ನಿಮಿಷ ಆಗಿದೆ. ಕಡಾಯಿಲಿ ನೋಡ್ಬೋದು ಬಿಸ್ಕಿಟ್ ಎಷ್ಟು ಚೆನ್ನಾಗಿ ಬೇಕಾಗಿದೆ. ಈಗ ಫ್ಲೇಮ್ನ ಆಫ್ ಮಾಡಿಬಿಟ್ಟು ನೋಡಿ ನಿಧಾನವಾಗಿ ಎಷ್ಟು ಈಸಿಯಾಗಿ ಬರ್ತಾ ಇದೆಯಲ್ವ. ತುಂಬಾ ಸೂಪರ್ ಆಗಿರುವಂಥ ಬೆಣ್ಣೆ ಬಿಸ್ಕಿಟ್ ರೆಡಿ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಂತ ನೀವೇ ನೋಡ್ಬೋದು. ಚೆನ್ನಾಗಿದೆ ಅಲ್ವಾ. ಇವಾಗ ಉಳಿದಿರುವಂಥ ಎಲ್ಲ ಬಿಸ್ಕಿಟ್ನು ಸೇಮ್ ಇದೇ ಪ್ರೊಸೀಜರಲ್ಲಿ ಕಡಾಯಿನಲ್ಲಿ ಮಾಡ್ಕೊಳ್ಬೋದು. ತುಂಬಾ ಸುಲಭವಾಗಿ ಬರುತ್ತೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ನಾನು 2 ಸೈಡ್ ಮಾಡ್ತಾ ಇದ್ದೀನಿ, ಹಾಗಾಗಿ ತುಂಬ ಬೇಗನೆ ಆಯಿತು. ನೋಡಿ ಈಗ ಮತ್ತೊಂದು ಸೈಡಲ್ಲಿ ಕೂಡ ಇದು ಬಾದಾಮಿ ಹಾಕಿಟ್ಟಿದ್ನಲ್ವ ಅದು ಕೂಡ ರೆಡಿ ಆಯಿತು. ಅದನ್ನು ಕೂಡ ತೆಗೆದು ಇಟ್ಕೊಂಡ್ಬಿಡ್ತಾ ಇದ್ದೀನಿ. ಎಲ್ಲನೂ ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ಇದನ್ನು 1 ತಿಂಗಳವರೆಗೆ ಇಟ್ಕೊಂಡು ತಿಂದರೂ ಹಾಳಾಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಆದರೆ ಏರ್ ಟೈಟ್ ಬಾಕ್ಸಲ್ಲಿಟ್ಟು ಸ್ಟೋರ್ ಮಾಡ್ಕೊಂಡು ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇದನ್ನೆಲ್ಲನೂ ಒಂದು ಸೈಡ್ ಪ್ಲೇಟಲ್ಲಿ ಎತ್ತಿಟ್ಕೊಂಬಿಡಿ. ನೋಡಿ ಈಗ 10 ನಿಮಿಷ ಆಗಿದೆ. ಓವೆನಲ್ಲಿ ಇಟ್ಟಿರುವಂಥ ಬಿಸ್ಕಿಟ್ ಕೂಡ ರೆಡಿ ಆಗಿದೆ. ಓಪನ್ ಮಾಡಿ ನೋಡೋಣ. ವಾವ್, ನೋಡಿ ಎಷ್ಟು ಚೆನ್ನಾಗಿ ಬೇಕಾಗಿದೆ ಅಲ್ವಾ. ಇದು ಕೂಡ ತುಂಬಾ ಚೆನ್ನಾಗಿ ಬೇಕಾಗಿದೆ. ನೋಡಿ ನಿಮಗೂ ಗೊತ್ತಾಗ್ತಾ ಇದೆ ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಲ್ವಾ. ಇಷ್ಟಾದರೆ ಸಾಕು, ತುಂಬಾ ರುಚಿಯಾಗಿರುತ್ತೆ. ಆಮೇಲೆ ತುಂಬಾ ಕ್ರಿಸ್ಪಿಯಾಗಿ ಕೂಡ ಇರುತ್ತೆ. ನೋಡೋಕ್ಕಂತೂ ತುಂಬಾ ಚೆನ್ನಾಗಿದೆ. ನೋಡಿದ್ರಲ್ವ ಎಷ್ಟೊಂದು ಬಿಸ್ಕಿಟ್ ಡಿಫ್ರೆಂಟಾಗಿ ರೆಡಿ ಆಯಿತು ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ಮನೆಯಲ್ಲೇ ಸುಲಭವಾಗಿ ಮಾಡ್ಕೊಳ್ಬೋದು. ಪರ್ಫೆಕ್ಟಾಗಿ ಬೇಕ್ರಿಲಿ ಯಾವ ಥರ ಇರುತ್ತೋ ರುಚಿ ಸೇಮ್ ಟು ಸೇಮ್ ಅದೇ ಥರನೇ ಇರುತ್ತೆ. ನಿಜವಾಗ್ಲೂ ತುಂಬಾ ಸುಲಭವಾಗಿ ಮಾಡ್ಕೊಳ್ಬೋದು, ಕಷ್ಟನೇ ಅಲ್ಲ, ಅಷ್ಟು ಈಸಿಯಾಗಿ ಮಾಡ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ನೋಡಿ ಎಷ್ಟು 4 ಥರ ಡಿಫ್ರೆಂಟಾಗಿ ಮಾಡ್ಕೊಳ್ಬೋದು. ನಿಮ್ಗೆ ಇನ್ನೂ ಬೇರೆ ಥರ ಐಡಿಯಾ ಇದ್ದರೆ ಅದೇ ಥರನೂ ಮಾಡ್ಕೊಳ್ಬೋದು, ಯಾವ ರೀತಿ ಆದರೂ ಮಾಡ್ಕೊಳ್ಬೋದು. ನೋಡಿ ಅದು ಆವಾಗಲೇ ತೋರಿಸಿರೋದೆಲ್ಲನೂ ನಾನು ಕಡೆಯಲ್ಲಿ ಮಾಡಿರುವಂಥದ್ದು. ಇವಾಗ ತೋರಿಸ್ತಾ ಇರೋದು ಇದು ಓವೆನಲ್ಲಿ ಮಾಡಿರುವಂಥದ್ದು.
ನೋಡಿ ಡಿಫ್ರೆಂಟ್ ನಿಮಗೆ ಗೊತ್ತಾಗ್ತಾ ಇದೆ. ಬಟ್ ಇದೇನಂದರೆ ಓವೆನಲ್ಲಿ ಮಾಡಿರುವಂಥದ್ದು 10 ನಿಮಿಷದಲ್ಲಿ ರೆಡಿಯಾಗಿಬಿಡುತ್ತೆ. ನಾವು ಕಡೆಯಲ್ಲಿ ಮಾಡ್ತೀವಿ ಅಂದರೆ ಒಂದು ಸ್ವಲ್ಪ 25 ನಿಮಿಷ ಟೈಮ್ ಹಿಡಿಯುತ್ತೆ. ಅಷ್ಟಾದರೂ ಬೇಕಾಗೋಕ್ಕೆ. ನೋಡಿ ಸೂಪರ್ ಆಗಿರುವಂಥ ಬೆಣ್ಣೆ ಬಿಸ್ಕೆಟ್ ರೆಡಿ ಆಯಿತು. ನೋಡಿ ಈಗ ಇದನ್ನು ಮುರಿದ್ಬಿಟ್ಟು ತೋರಿಸ್ತೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ. ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ. ನೋಡಿ ಮುರಿದ್ರೇ ಬಾಯಲ್ಲಿಟ್ಟರೆ ಹಂಗೆ ಕರ್ಗೋಗ್ಬಿಡುತ್ತೆ, ಅಷ್ಟು ಸಖತ್ತಾಗಿರುತ್ತೆ ಟೇಸ್ಟ್ ಅಂತೂ. ನೋಡಿದ್ರಲ್ವ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಹೇಗಿತ್ತು ಅಂತ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಶೇರ್ ಮಾಡಿ. ಹಾಗೆ ಈ ರೆಸಿಪಿನ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಇದೇ ರೀತಿ ಹೊಸ ರೆಸಿಪಿಗೋಸ್ಕರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.